ಇವತ್ತು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ದಿವಂಗತ ಪೂಜ್ಯ ಶ್ರೀ ವಾಸವಣ್ಣನವರ ಜನ್ಮದಿನ. ಒಂದು ದುಃಖಕರವಾದ ವಿಚಾರ ಏನಂತ ಹೇಳಿದ್ರೆ, ಮಾರ್ಚ್ 25 ಅವ್ರು ಹುಟ್ಟಿದ್ದ ದಿವಸ, ಅದೇ ಮಾರ್ಚ್ 11 ಅವರು ತೀರೋಗಿದ್ದು, ನಾವು ಅವ್ರನ್ನೆಲ್ಲ ಕಳ್ಕೊಂಡಿದ್ದ ದಿವಸ. ಎರಡೂ ಕೂಡ ಒಂದೇ ತಿಂಗಳು, ಹುಟ್ಟು ಕೂಡ ಒಂದೇ ತಿಂಗಳು, ಸಾವು ಕೂಡ ಒಂದೇ ತಿಂಗಳಾಗಿದೆ. ಇಲ್ಲ ಒಂದು ಕಡೆ ಒಂದು ಬೇಸರ. ಈಗ ಮಹನೀಯರ ಜನ್ಮದಿನಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ. ಪುಣ್ಯಸ್ಮರಣೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ದುಃಖದಿಂದನೂ ಮಾಡ್ತೀವಿ. ಏನಾದರೆ ಒಂದೇ ತಿಂಗಳು ದುಃಖ ಮತ್ತು ಸಂತೋಷ ಎರಡೂ ಆಚರಣೆಗಳು ಇನ್ನೊಂದು ಕಡೆ ಬೇಸರ ತರಂಥ ವಿಚಾರ. ಬಹುಶಃ ಇವತ್ತು ಈ ದೇವಸ್ಥಾನ ತ್ರಿಪುರ ಭೈರವಿ ಮಠ ಆಂಜನೇಯ ಸ್ವಾಮಿ ದೇವಸ್ಥಾನ ಸುಮಾರು 300 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. 2013-2018 ಅವಧಿಯಲ್ಲಿ ಅವರು ಶಾಸಕರಿದ್ದಾಗ, ನಾನು ಈ ಭಾಗದ ನಗರ ಪಾಲಿಕೆ ಸದಸ್ಯನಿದ್ದಾಗ ಈ ದೇವಸ್ಥಾನನ 35 ವರ್ಷ ಬೀಗ ಹಾಕ್ಕೊಂಡು ಗೋಡನ್ ಮಾಡ್ಕೊಂಡಿದ್ರು. ಒಂದು ಹೆಚ್ಚು ಕಮ್ಮಿ 15,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ನಗರದ ಹೃದಯ ಭಾಗದ ಜಾಗ. ಆ ಸಂದರ್ಭದಲ್ಲಿ ಸಾರ್ವಜನಿಕರೆಲ್ಲ ದೂರು ಕೊಟ್ಟ ಸಂದರ್ಭದಲ್ಲಿ ಈ ದೇವಸ್ಥಾನ ಬಿಡಿಸ್ಬೇಕು ಅಂತ ಹೇಳಿದಾಗ ವಾಸಣ್ಣವರು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸಿ ಸಾರ್ವಜನಿಕರಿಗೆ ದೇವ್ರ ದರ್ಶನ ಆಗಬೇಕು, ಅದು ಯಾವ ರೀತಿ ಹೋರಾಟಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತೇಳಿ ಈ ತ್ರಿಪುರ ಭೈರವಿ ಮಠದ ನಮ್ಮ ಮನೋಜ್ ಸರಸ್ವತಿ ಅವರೆಲ್ಲ ಕರೆಸಿ ಮಾತಾಡಿ ಈ ದೇವಸ್ಥಾನ ತೆರವುಗೊಳಿಸಲಿಕ್ಕೆ ಸಹಕಾರ ಮಾಡಿಕೊಟ್ಟಿದ್ದು. ಹಾಗಾಗಿ ಇವತ್ತು ಅವರ ಜನ್ಮ ದಿನವನ್ನು ದೇವಸ್ಥಾನದ ಮುಂದೆ ಪ್ರತಿ ವರ್ಷ ಅವರಿದ್ದಾಗಲೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಅವ್ರ ಜನ್ಮದಿನದಂದು ಪೂಜೆ ಮಾಡಿಸಿ ಪ್ರಸಾದವನ್ನು ವಿತರಣೆ ಮಾಡ್ತಿದ್ರು. ಬಟ್ ಆದರೆ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಆದರೂ ಕೂಡ ಈ ದೇವಸ್ಥಾನ ತೆರವು ಓಪನ್ ಆಗಲಿಕ್ಕೆ ಅವರ ಪ್ರಮುಖವಾದ ಕಾರಣ ಆದ್ದರಿಂದ ಈ ದೇವಸ್ಥಾನದ ಮುಂದೆ ಅವರ ಜನ್ಮದಿನವನ್ನು ಪ್ರತಿ ವರ್ಷ ಹೋದ ವರ್ಷವೂ ಆಚರಣೆ ಮಾಡಿದ್ದು, ಈ ವರ್ಷವೂ ಆಚರಣೆ ಮಾಡ್ತೀವಿ. ಮುಂದೂ ಕೂಡ ಅವರ ಜನ್ಮದಿನವನ್ನು ದೇವಸ್ಥಾನದ ಮುಂದೆ ಆಚರಣೆ ಮಾಡಬೇಕು ಅಂತಕ್ಕಂಥ ಈ ನಮ್ಮ ದೇವರಾಜ ಮೂಲದ ನಿವಾಸಿಗಳು ಮತ್ತು ಅವರ ಅಭಿಮಾನಿಗಳೆಲ್ಲ ಒತ್ತಾಸೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ಜಾಗದಲ್ಲಿ ಮಾಡ್ತೀವಿ. ಅವರ ನೆನಪು ಮೈಸೂರಿನಲ್ಲಿ ಬರೀ ಅವರ ಅಭಿಮಾನಿಗಳಲ್ಲ, ಇಡೀ ಮೈಸೂರಿಗೆ ಹಚ್ಚ ಹಸಿರಾಗಿರುವಂಥ ಕೆಲಸಗಳನ್ನು ಅವ್ರು ಮಾಡಿದರು. ಈ ಮೂಲಕ ಸಿಹಿ ವಿತರಿಸುವ ಮೂಲಕ ಅವರ ಜನ್ಮದಿನವನ್ನು ಸ್ಮರಣೆಯನ್ನು ಮಾಡಿ